ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ರೇಶ್ ಇವತ್ತು ನನ್ನ ರೂಮಿಗೆ ಬಂದಿದ್ದ. ನಾವು ಬೆಳಿಗ್ಗೆ ಎದ್ದು ಡ್ರ್ಯಾಗನ್ ಫ್ರೂಟ್ ತಿಂದ್ಕೊಂಡು ಸೂಪರ್ ಮಾರ್ಕೆಟ್ ಕಡೆ ಹೋದ್ವಿ. ನಾವು ಸೂಪರ್ ಮಾರ್ಕೆಟ್ ಕಡೆ ಹೋಗೋಷ್ಟರಲ್ಲೇ 11 ಗಂಟೆ ಆಗಿತ್ತು. ಈ ಸೂಪರ್ ಮಾರ್ಕೆಟ್ ಇರೋದು ನನ್ನ ರೂಮಿಂದ ಸ್ವಲ್ಪ ದೂರ, 500 ಮೀಟರ್ ಅಷ್ಟೇ. ಇಲ್ಲಿಗೆ ಬಂದರೆ ನನಗೆ ಎಲ್ಲ ಥರ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲವೂ ಸಿಗ್ತವೆ. ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗೇ ಸಿಗುತ್ತೆ. ಇಲ್ಲಿ ನಾನು ಗೆಡ್ಡೆ ಗೆಣಸು, ಸೌತೆಕಾಯಿ, ಬೀಟ್ರೂಟು, ಕ್ಯಾರೆಟು ಇವೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡೋಗ್ತೀನಿ ತಿನ್ನೋಕ್ಕೆ. ಈ ಕಡೆ ಎಲ್ಲ ಫ್ರೆಶ್ ಆಗಿರೋ ಫ್ರೂಟ್ಸ್ ಇದ್ದಾವೆ. ಈ ಸೂಪರ್ ಮಾರ್ಕೆಟು ಸ್ವಲ್ಪ ಚಿಕ್ಕದಾಗೇ ಇದೆ. ಒಂದು ಮನೆಗೆ ಏನು ಬೇಕೋ ಎಲ್ಲ ಕಂಪ್ಲೀಟಾಗಿ ಸಿಗುತ್ತೆ. ಅಡುಗೆ ಮಾಡೋಕ್ಕೆಲ್ಲ ಏನೇನು ಥಿಂಗ್ಸ್ ಬೇಕೋ ಎಲ್ಲವೂ ಸಿಗ್ತವೆ. ನಾವು ಇಲ್ಲಿಂದ ಚಪಾತಿ ಮತ್ತು ತರಕಾರಿ ತೊಗೊಂಡು ರೂಮ್ ಹತ್ರ ಬಂದ್ವಿ. ಇಲ್ಲಿ ನನಗೆ 80 ರೂಪೀಸ್ ಕೊಟ್ಟರೆ ಚಪಾತಿ ಪ್ಯಾಕೆಟ್ ಸಿಗುತ್ತೆ. ಇದನ್ನ ತೊಗೊಂಡೋಗಿ ಜಸ್ಟ್ ಹೀಟ್ ಮಾಡ್ಕೊಂಡು ತಿನ್ನೋದಷ್ಟೇ. ಇದರಲ್ಲಿ ಒಂದು 10 ಪೀಸ್ ಇರುತ್ತೆ. ಪ್ಯಾಕೆಟಲ್ಲಿ ಸಿಗೋದಾದ್ರೂ 100% ವೀಟ್ ಇರೋದ್ರಿಂದ ಚಪಾತಿ ತುಂಬ ಟೇಸ್ಟಾಗೇ ಇರುತ್ತೆ. ಚಪಾತಿ ಜೊತೆ ಆಮ್ಲೆಟ್ ಮಾಡಿಕೊಂಡು ತಿಂದ್ವಿ. ನಾವು ನನ್ನ ರೂಮಿಂದ ದೇವರ ಮೂವಿ ನೋಡೋಕ್ಕೆ ಯಲಹಂಕದಲ್ಲಿರೋ ಗೆಲೇರಿಯನ್ ಮಾಲ್ಗೆ ಹೋದ್ವಿ. ದೇವರ ಮೂವಿ ಮಾತ್ರ ಸಖತ್ತಾಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ನಾವು ಮೂವಿ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲೇ ಮಳೆ ಬರ್ತಿತ್ತು. ಅಲ್ಲಿಂದ ಬೈಕ್ ರೈಡ್ ಮಾಡಿಕೊಂಡು ಮಳೆಲೇ ನೆನ್ಕೊಂಡು ಬಂದ್ವಿ.